ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಸುದ್ದಿ ಎತ್ಕೊಂಡು ಬಂದಿದೆ ನಿಮ್ಮಲ್ಲಿಗೆ. ಅದೇನಪ್ಪ ಅಂದರೆ, ಒಂದು ನಾಗನೂರು ರುದ್ರಾಕ್ಷಿ ಮಠದ ಒಂದು ನಡೆದು ಬಂದ ಹಾದಿ ಅಂದರೆ ನಮ್ಮ ಶಿವಬಸವ ಮಹಾಸ್ವಾಮೀಜಿಯವರನ್ನು ಹಿಡ್ಕೊಂಡು ಮತ್ತು ಪ್ರಭುದೇವ್ ಮಹಾರಾಜವರನ್ನು ಹಿಡ್ಕೊಂಡು ನಮ್ಮ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿಯವರವರೆಗೆ ನಾಗನೂರು ರುದ್ರಾಕ್ಷಿ ಮಠದ ಒಂದು ಪರಿವರ್ತನೆ ಯಾವ ರೀತಿ ಆಗೈತೆ ಅನ್ನೋದ್ರ ಬಗ್ಗೆ ಈಗಿನ ನಮ್ಮ ತೋಂಟದ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಶಿಷ್ಯರಾದ ಅಲ್ಲಂಪ್ರಭು ಸ್ವಾಮೀಜಿಯವರು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಅವ್ರ ಜೊತೆಗೆ ಒಂದು ಅದ್ಭುತವಾದ ಒಂದು ಸಂದರ್ಶನ ಇದೆ ಸ್ನೇಹಿತರೆ. ಆ ಒಂದು ಸಂದರ್ಶನದಲ್ಲಿ ನಮ್ಮ ಹಿರಿಯ ಪತ್ರಕರ್ತರ ಮತ್ತು ಗಡಿ ಕನ್ನಡ ಪತ್ರಿಕೆಯ ಸಂಪಾದಕರಾದ ಮುರುಗೇಶ್ ಶಿವಪೂಜಿ ಅವರು ಅದನ್ನು ನಡೆಸಿಕೊಡ್ತಾರೆ. ಪೂರ್ತಿಯಾಗಿ ನೀವು ವಿಡಿಯೋ ನೋಡಿ, ಅನುಭವಿಸಿ ಮತ್ತು ಆನಂದಿಸಿ. ನಮಸ್ಕಾರ. ನಾನು ಮುರುಗೇಶ್ ಶಿವಪೂಜಿ ಅಂತ. ಇವತ್ತು ನಾವು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಪೀಠಾಧಿಕಾರಿ ಡಾಕ್ಟರ್ ಅಲ್ಲಂಪ್ರಭು ಮಹಾಸ್ವಾಮಿಗಳವರ ಜೊತೆ ಸಂದರ್ಶನಕ್ಕೆ ಅಂತ ಬಂದಿದ್ದೀವಿ. ನಮಸ್ಕಾರ. ಇವತ್ತು ಬೆಳಗಾವಿಯಲ್ಲಿ ಅದ್ವಿತೀಯವಾದ ವಚನ ಅಧ್ಯಯನ ಕೇಂದ್ರವೊಂದನ್ನು ಬಹಳ ವರ್ಷಗಳ ಹಿಂದೆ ಪ್ರಾರಂಭ ಮಾಡಲಾಗಿತ್ತು. ಅದ ನಂತರ ಅದನ್ನ ಅಭಿವೃದ್ಧಿಪಡಿಸಿದ್ದಾಗಲಿ, ಆಮೇಲೆ ಅದನ್ನ ಡಿಜಿಟಲೀಕರಣ ಮಾಡಿದ್ದಾಗಲಿ ಕ್ರಮಗಳನ್ನು ತಾವು ಕೈಗೊಂಡ್ರೆ ಆ ವಿಷಯವಾಗಿ ನಮ್ಮ ಕೇಳುಗರಿಗೆ, ನೋಡುಗರಿಗೆ ವಿವರಗಳನ್ನು ಕೊಡಬೇಕು. ನಮಗೆಲ್ಲ ಮೊದಲಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಪೂಜ್ಯ ಶ್ರೀ ಲಿಂಗೈಕ್ಯ ಡಾಕ್ಟರ್ ಶಿವಬಸವ ಅರ್ಜುನವರು ಸುಮಾರು ಒಂದು 100 ವರ್ಷಗಳ ಹಿಂದೆ ನಾಗನೂರು ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಿಂದ ಬೆಳಗಾವಿಯಲ್ಲಿ ಒಂದು ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭಿಸಿ ನಾಗನೂರು ರುದ್ರಾಕ್ಷಿ ಮಠದ ಚಟುವಟಿಕೆಗಳು ಬೆಳಗಾವಿಯಲ್ಲಿ ಆರಂಭ ಆಗುವಂತೆ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೆ ಈ ಮಠ ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತನ್ನ ಕೆಲಸಗಳನ್ನು ಮಾಡ್ತಾ ಇದೆ. ಹೀಗೆ ಪೂಜ್ಯರು ಹಲವಾರು ಆಯಾಮಗಳಲ್ಲಿ ಒಂದು ಬೆಳಗಾವಿಯಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡಿದರು. ಅವರು ಆರಂಭ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಅನ್ನುವಂಥ ಒಂದು ಊರು ಕರ್ನಾಟಕದಲ್ಲಿ ಗಟ್ಟಿಯಾಗಿ ಉಳಿಯಲಿಕ್ಕೆ ಪ್ರಾರಂಭವಾಗಿದೆ. ಕನ್ನಡದ ಬೇರುಗಳನ್ನು ಮತ್ತಷ್ಟು ಆಳವಾಗಿ ಇಳಿಯುವಂತೆ ಪೂಜ್ಯರು ಈ ಕೆಲಸವನ್ನು ಮಾಡಿದರು. ಮುಂದುವರೆದು ನಮ್ಮ ಲಿಂಗೈಕ್ಯ ಪ್ರಭು ಅರ್ಜುನವರು ಪೂಜ್ಯರ ಉತ್ತರಾಧಿಕಾರಿಗಳಾಗಿ ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಇವತ್ತು ನಾಗನೂರು ರುದ್ರಾಕ್ಷಿ ಮಠ ಇಷ್ಟೆಲ್ಲ ವಿಸ್ತಾರವಾಗಿ ಬೆಳಿಬೇಕಾಗಿದ್ದರೆ ಅದರಲ್ಲಿ ಪ್ರಭು ಅರ್ಜುನವರ ಪಾತ್ರನೂ ಕೂಡ ಬಹಳ ದೊಡ್ಡದಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಬೆಳಗಾವಿ ಅಂತ ಊರಿನಲ್ಲಿ ಒಂದು ವಿಶಾಲವಾದ ಪ್ರದೇಶದಲ್ಲಿ, ಸುಮಾರು 17 ಎಕರೆ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಅಚ್ಚುಕಟ್ಟಾಗಿ ಪ್ರಾರಂಭ ಆಗುವಂತೆ ನೋಡಿಕೊಂಡ್ರು. ಇಷ್ಟೆಲ್ಲ ಕೆಲಸಗಳನ್ನು ಪ್ರಭು ಅರ್ಜುನವರು ಮಾಡಿದರು. ಆಕಸ್ಮಿಕವಾಗಿ ಅವರು ಲಿಂಗೈಕ್ಯರಾಗಿರುವುದರಿಂದ ನಮ್ಮ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಯವರು ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಅರ್ಜುನವರ ಉತ್ತರಾಧಿಕಾರಿಗಳಾಗಿ ಬಂದ ಮೇಲೆ ಈ ಮಠಕ್ಕೆ ಒಂದು ವ್ಯವಸ್ಥಿತವಾಗಿರುವಂತಹ, ಅಚ್ಚುಕಟ್ಟಾಗಿರುವಂತಹ ಒಂದು ವ್ಯವಸ್ಥಿತ ಭದ್ರ ಒಂದು ಅಡಿಪಾಯವನ್ನು ಮಾಡುವುದರ ಮುಖಾಂತರ, ಹಾಗೆಯೇ ಈ ಮಠಕ್ಕೆ ಒಂದು ವ್ಯವಸ್ಥಿತವಾಗಿ ಮೊದಲು ಪ್ರಭು ಅರ್ಜುನವರು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದರೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ವ್ಯವಸ್ಥಿತವಾದ ಕಟ್ಟಡಗಳಿರಲಿಲ್ಲ. ಆದರೆ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಯವರು ಬಂದ ಮೇಲೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ವ್ಯವಸ್ಥಿತವಾಗಿರುವಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅವೆಲ್ಲವೂ ಕೂಡ ಸುಸಜ್ಜಿತವಾಗಿ ಚೆನ್ನಾಗಿ ನಡೆಯುವಂತೆ ಅವರು ಮಾಡಿದರು. ಅದೇ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ವಿಶೇಷವಾಗಿ ಅವರು ಸಾಹಿತ್ಯ ಪ್ರೇಮಿಗಳು, ಪುಸ್ತಕದ ಬಗ್ಗೆ ಅಪಾರವಾಗಿರುವಂತಹ ಪ್ರೀತಿಯನ್ನು ಇಟ್ಟುಕೊಂಡವರು. ಅವರು ಒಂದು ಕನಸನ್ನು ಇಟ್ಟುಕೊಂಡಿದ್ದರು, ನಮ್ಮ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಏನು ಸಾಹಿತ್ಯ ಇದೆ ಅದೆಲ್ಲವೂ ಕೂಡ ಒಂದೆಡೆ ಸಿಗಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಒಂದು ಸುಸಜ್ಜಿತವಾಗಿರುವಂತಹ ಗ್ರಂಥಾಲಯ ಆರಂಭ ಮಾಡಬೇಕು. ಅದು ವಿಶೇಷವಾಗಿ ಗ್ರಂಥಾಲಯ ಅಂದ್ರೆ ಹೆಂಗ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಗೆ, ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಹಿಂಗೆಲ್ಲ ವಿಚಾರಗಳನ್ನು ಇಟ್ಕೊಂಡು ಪೂಜ್ಯರು 1992ರಲ್ಲಿ ಇಲ್ಲಿ ಒಂದು ಗ್ರಂಥಾಲಯವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಸಿದ್ದರಾಮೇಶ್ವರ ಕಾಲದೊಳಗೆ ಪ್ರಾರಂಭ ಆಯಿತು ವಚನ ಅಧ್ಯಯನ ಕೇಂದ್ರ. ಈ ಒಂದು ವಚನ ಅಧ್ಯಯನ ಕೇಂದ್ರ ಪ್ರಾರಂಭ ಆದಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಅರ್ಜುನವರು ಕೂಡ ಅನೇಕ ಹಳೆಯ ಗ್ರಂಥಗಳನ್ನು ಅವರು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಹೌದು.
ಅದರಲ್ಲಿ ಮುಖ್ಯವಾಗಿ ಹಳಕಟ್ಟಿಯವರ ಶಿವಾನುಭವ ಏನು ಪತ್ರಿಕೆ ಇತ್ತು, ಆ ಪತ್ರಿಕೆ ಮೊದಲನೇ ಪ್ರತಿಯಿಂದ ಹಿಡ್ಕೊಂಡು ಕೊನೆಯ ಪ್ರತಿಯವರೆಗೂ ಎಲ್ಲ ಪ್ರತಿಗಳು ಇಲ್ಲಿ ಸಿಗ್ತಿದ್ವು. ರಘು ಹಳಕಟ್ಟಿಯವರ ಶಿವಾನುಭವ ಪತ್ರಿಕೆ, ಶಿವಾನುಭವ ಪತ್ರಿಕೆ ವಿಶೇಷ. ಅದು BLD ಸಂಸ್ಥೆಯಲ್ಲಿ ಇರಲಿಲ್ಲ, ಆದ್ರೆ ನಮ್ಮ ಮಠದಲ್ಲಿ ಅದಿದ್ದ ಕಾರಣಕ್ಕಾಗಿ, ಸಂಗ್ರಹ ಇದ್ದ ಕಾರಣಕ್ಕಾಗಿ ಆ ಒಂದು ಸಮಗ್ರ ಸಾಹಿತ್ಯ ರಘು ಹಳಕಟ್ಟಿ ಅವ್ರದ್ದು ಬಿಡುಗಡೆ ಆಗುವುದರಲ್ಲಿ ನಮ್ಮ ರುದ್ರಾಕ್ಷಿ ಮಠದ ಕೊಡುಗೆನೂ ಸ್ವಲ್ಪ ಇದೆ ಅಂತ ಒಂದು ಪತ್ರಿಕೆ ಎಲ್ಲ ಪ್ರತಿಗಳು ಇಲ್ಲಿ ಸಿಕ್ಕ ಕಾರಣಕ್ಕಾಗಿ ರಘು ಹಳಕಟ್ಟಿಯವರ ಸಮಗ್ರವಾಗಿರುವಂತಹ ವಿಷಯಗಳು ದೊರಕುವುದಕ್ಕೆ ಸಾಧ್ಯ ಆಯಿತು. ಹಾಗೇನೆ ಪೂಜ್ಯರು ಈ ಒಂದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ನೂರಾರು ವರ್ಷಗಳಿಂದ 12ನೇ ಶತಮಾನದಿಂದ ಇಲ್ಲಿವರೆಗೂ ಏನೇನು ಗ್ರಂಥಗಳು ಬಂದಿದ್ದಾವೆ, ಹಸ್ತಪ್ರತಿಗಳಿದ್ದಾವೆ, ತಾಳೆಗರಿಗಳಿದ್ದಾವೆ, ಅವುಗಳನ್ನೆಲ್ಲ ಸಂಗ್ರಹಿಸುವಂತ ಕೆಲಸ ಮಾಡಿದ್ರು. ಆ ಸಂಗ್ರಹದ ಫಲವಾಗಿ ಇವತ್ತು ಈ ವಚನ ಅಧ್ಯಯನ ಕೇಂದ್ರ ಬಹಳ ದೊಡ್ಡ ಬೃಹತ್ತಾಗಿ ಬೆಳೆದಿದೆ. ಅದು ಎಷ್ಟು ಬೃಹತ್ತಾಗಿ ಬೆಳೆದಿದೆ, ಎಷ್ಟೆಲ್ಲ ಜನರಿಗೆ ಅದು ಉಪಯೋಗ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಅಂದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನಮ್ಮ ವಚನ ಅಧ್ಯಯನ ಕೇಂದ್ರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು. ವಿಶೇಷವಾಗಿರುವ ಅದಕ್ಕಿಂತ ಮುಂಚೆ ಒಂದು 2-3 ವರ್ಷ ಮುಂಚೆ ಶ್ರೇಷ್ಠ ಗ್ರಂಥಾಲಯ ಅನ್ನುವಂತಹ ಒಂದು ಸರ್ಕಾರದಿಂದ ಕೊಡು ಮಾಡುವಂತಹ ಒಂದು ಪ್ರಶಸ್ತಿಯೂ ಕೂಡ ಆ ಒಂದು ಗ್ರಂಥಾಲಯಕ್ಕೆ ಬಂದಿದೆ. ಈಗೆಲ್ಲ ಇದು ಇಷ್ಟೆಲ್ಲ ಕೆಲಸ ನಡೆದಿರುವಾಗ ಪೂಜ್ಯರ ಈ ಒಂದು ಸದಾಶಯ ಸಂಕಲ್ಪ ಅದರ ಫಲವಾಗಿ ಇವತ್ತು ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಈ ಗ್ರಂಥಾಲಯದ ಲಾಭವನ್ನು ಪಡೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಲಾಭವನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಸಿಗಲಾರದಂತಹ ಗ್ರಂಥಗಳೆಲ್ಲ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಅದು ಒಂದು ಬಹಳ ವ್ಯವಸ್ಥಿತವಾಗಿ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ನೂರಾರು ವಿದ್ಯಾರ್ಥಿಗಳು ಇದರ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಅವರ ದಾಖಲೆ ನಮ್ಮಲ್ಲಿದೆ. ಹಾಗೇನೆ ಬೇರೆ ದೇಶದವರು, ವಿಶೇಷವಾಗಿ ಜರ್ಮನಿ, ಜಪಾನ್, ಚೀನಾ, ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಇದ್ದುಕೊಂಡು ಈ ಒಂದು ಗ್ರಂಥಾಲಯದ ಒಂದು ಸದುಪಯೋಗವನ್ನು ಮಾಡ್ತಾರೆ. ವಿದೇಶಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಈ ಗ್ರಂಥಾಲಯದ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಮುಂದುವರಿದು ಪೂಜ್ಯರು ಈ ಒಂದು ಆಧುನಿಕ ನಿರ್ಮಾಣಕ್ಕೆ ತಕ್ಕ ಹಾಗೆ ಹಳೆಯ ಗ್ರಂಥಗಳನ್ನ ಡಿಜಿಟಲೀಕರಣ ಮಾಡಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಈಗ ಸುಮಾರು 10 ವರ್ಷಗಳ ಹಿಂದೆನೆ ನಮ್ಮ ಗ್ರಂಥಾಲಯದಲ್ಲಿರುವಂಥ ಹಳೆಯ ಗ್ರಂಥಗಳನ್ನ, ಸುಮಾರು 100 ಗ್ರಂಥಗಳನ್ನ ಪುಣೆಗೆ ಕಳಿಸಿ ಅಲ್ಲಿ ಡಿಜಿಟಲೀಕರಣ ಮಾಡಿಸಿ ಆ ಗ್ರಂಥಗಳು ಇವತ್ತು ನಮ್ಮಲ್ಲಿ ಡಿಜಿಟಲ್ ರೂಪದಲ್ಲಿ ಸಿಗ್ತಾ ಇವೆ. ಬಹಳ ಹಳೆಯ ಗ್ರಂಥಗಳು, ಅವು ಮುಟ್ಟಿದ್ರೆ ಹಾಳೆ ಹರಿತಾವೆ. ಅಂತಹ ಗ್ರಂಥಗಳನ್ನ ಡಿಜಿಟಲ್ ರೂಪದಲ್ಲಿ ನಾವು ಯಾರು ಬೇಕಾದವರಿಗೂ ಸಾಫ್ಟ್ವೇರ್ ಮುಖಾಂತರ ಅವರಿಗೆ ನಾವು ಕಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನಾವೇನೋ ಒಂದು ಆಲೋಚನೆಯನ್ನು ಇಟ್ಕೊಂಡಿವಿ ಅಂತಂದ್ರೆ ನಮ್ಮ ಗ್ರಂಥಾಲಯದಲ್ಲಿರುವಂತಹ ಎಲ್ಲ ಗ್ರಂಥಗಳು ಕೂಡ ಡಿಜಿಟಲ್ ರೂಪದಲ್ಲಿ ಸಿಗಬೇಕು. ಯಾರ ಬಂದ್ರು ಅವ್ರ ಬುಕ್ ನೋಡ್ಬೇಕು, ಅವ್ರು ಆ ಪುಸ್ತಕವನ್ನು ಕೇಳಿದ್ರೆ ಅವ್ರಿಗೆ ನಾವು ಹಾರ್ಡ್ ಕಾಪಿ ಕೊಡೋದಿಲ್ಲ. ಕೇವಲ ಅವರಿಗೆ ನಮ್ಮ ಆ ಪುಸ್ತಕವನ್ನು ಸ್ಕ್ಯಾನ್ ಮಾಡಿ ಅವರಿಗೆ ಸಾಫ್ಟ್ ಕಾಪಿ ಕಳಿಸುವಂತ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಪುಸ್ತಕವನ್ನು ಹೊರಗೆ ಹೋತಂದ್ರೆ ಬರ್ತೈತೆ ಅನ್ನೋದು ಸಂಶಯ. ಹಿಂಗಾಗಿ ಇತ್ತೀಚೆಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರೇ ಬಂದು ಸಂಶೋಧನಾ ವಿದ್ಯಾರ್ಥಿಗಳು ತಮಗೆ ಬೇಕಾದ ಪುಸ್ತಕದ ಹೆಸರನ್ನು ಬರೀತಾರೆ, ಆ ಪುಸ್ತಕವನ್ನು ನಮ್ಮ ಕೈಯಾಗ ಕೊಡ್ತಾರೆ, ಈ ಪುಸ್ತಕ ಬೇಕಾಗಿದೆ ಅಂತ. ಅದನ್ನ ನಾವು ಸ್ಕ್ಯಾನ್ ಮಾಡಿಸಿ ಅವರಿಗೆ ಸಾಫ್ಟ್ವೇರ್ ಮುಖಾಂತರ, ಸಾಫ್ಟ್ ಕಾಪಿ ಮುಖಾಂತರ ಅದನ್ನ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಿದ್ವಿ. ಈಗೂ ಕೂಡ ದಿನಂಪ್ರತಿ 10 ವಿದ್ಯಾರ್ಥಿಗಳು ಬಂದು ಆ ಪುಸ್ತಕಗಳನ್ನು ನೋಡ್ತಾರೆ. ಅವರು ಯಾವ ಪುಸ್ತಕ ಬೇಕು ಅನ್ನೋದನ್ನ ಅವರು ಹೇಳಿದ ತಕ್ಷಣನೇ ಆ ಪುಸ್ತಕವನ್ನು ಸ್ಕ್ಯಾನ್ ಮಾಡಿಸಿ ಅವರಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಈಗಾಗಲೇ ಸಾವಿರಾರು ಪುಸ್ತಕಗಳು ಡಿಜಿಟಲೀಕರಣ ಆಗಿದ್ದಾವೆ, ಇನ್ನೂ ಆಗ್ತಾ ಇದ್ದಾವೆ. ಸುಮಾರು 30,000 ಗ್ರಂಥಗಳನ್ನ ನಾವು ಇವತ್ತು ನಮ್ಮ ಗ್ರಂಥಾಲಯದಲ್ಲಿ ತಾವು ನೋಡ್ಬೋದು. ಹಾಗೆಯೇ ಈ ಗ್ರಂಥಗಳು ಕೇವಲ ಕನ್ನಡದಲ್ಲಿ ಮಾತ್ರ ಇಲ್ಲ, ಇವು ಎಲ್ಲ ಭಾಷೆಗಳಲ್ಲಿ, ಕನ್ನಡ, ಇಂಗ್ಲೀಷು, ಮರಾಠಿ, ಸಂಸ್ಕೃತ, ತಮಿಳು, ತೆಲುಗು, ಈ ಎಲ್ಲ ಭಾಷೆಗಳಲ್ಲಿ ನೀವು ಅದು ಕೇವಲ ಧಾರ್ಮಿಕವಾಗಿರುವಂತಹ, ತಾತ್ವಿಕವಾಗಿರುವಂತಹ ಗ್ರಂಥಗಳನ್ನು ಮಾತ್ರ ನೀವು ನೋಡ್ಬೋದು. ಈಗ ಒಟ್ಟು ಎಷ್ಟು ಗ್ರಂಥಗಳಿದಾವೆ ಸ್ವಾಮೀಜಿ? ಅಂದಾಜು ಒಂದು 30,000 ಗ್ರಂಥಗಳು. ಇವನ್ನು ಹೊರತುಪಡಿಸಿ ಹಸ್ತಪ್ರತಿಗಳು ಬೇರೆ, ತಾಳೆಗರಿಗಳು ಬೇರೆ. ಅವು ಇವೆಲ್ಲ ತಾವು ಈಗ ಹೇಳಿದ್ರೆ 12ನೇ ಶತಮಾನದಿಂದಲೂ ಈ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಗ್ರಂಥಗಳನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ ಅಂತ. ಅದ್ರೊಳಗೆ ಈಗ 12ನೇ ಶತಮಾನದ ಅತ್ಯಂತ ಹಳೆಯ ಗ್ರಂಥಗಳು ಎಷ್ಟು ಇರ್ಬೋದು? ಈಗ ಅದು ವಿಶೇಷವಾಗಿ ಇತ್ತೀಚಿನ ವರ್ಷಗಳನ್ನ ನೋಡಿದ್ರೆ ಒಂದು 100 ವರ್ಷಗಳವರೆಗೆ ನಾವು ಈಸಿಯಾಗಿ ನಾವು ಸಂಗ್ರಹ ಮಾಡಬಹುದಾದಂತ ಸಾಧ್ಯತೆ ಇತ್ತು. ಅದಕ್ಕಿಂತಲೂ ಹಳೆಯದು ತಾವು 12ನೇ ಶತಮಾನ
800-900 ವರ್ಷದ ಹಿಂದೆ ಅಂತಂದ್ರೆ ಅದು ಸುಲಭ ಸಾಧ್ಯವಾದ ಅವಾಗೆಲ್ಲ ಕೆಲಸ ಗ್ರಂಥಗಳೇ ಇರ್ಲಿಲ್ಲ. ತಾಳೆಗರಿಗಳೇ ಅವಾಗಿನಿಂದ ಬಂದಿದ್ದಾವೆ. ಅವು ಉತ್ತರ ಆಯುಷ್ಯ ಅವು ನಿರಂತರವಾಗಿರುವಂತದ್ದು. ನಾವು ಕೈಯಾಗ ಐತೆ ಅದನ್ನ ಹೆಂಗ್ ಇಟ್ಕೋಬೇಕು ಅನ್ನೋದು. 15ನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರರು ಮತ್ತೆ ಅವನ್ನ ತಾಡೋಲೆಗಳಿದ್ವಲ್ಲ ಅವನ್ನೆಲ್ಲ ಮತ್ತೆ ಸಂಕಲನ, ಸಂಶೋಧನೆ, ಅವನ್ನೆಲ್ಲ ಪರಿಷ್ಕರಣ ಮಾಡಿ ಮತ್ತೆ ವ್ಯವಸ್ಥಿತವಾಗಿ ಇಟ್ಟಿದ್ದಾರೆ. ಅವು ಎಲ್ಲ ಕೂಡ ನಮ್ಮಲ್ಲಿ ಇವೆ. ಅವುಗಳ ಪ್ರಮಾಣ ಎಷ್ಟಿರ್ಬೋದು ಅಂತೀರಿ ಸ್ವಾಮೀಜಿ? ತಾಡೋಲೆಗಳು ಒಂದು 100 ತಾಳೆಗರಿಗಳಿದಾವೆ. ಹಸ್ತಪ್ರತಿಗಳು ಬಹಳ ಇದಾವೆ. ಇವೆಲ್ಲವೂ ಕೂಡ ಈಗ ಡಿಜಿಟಲೀಕರಣ ಆಗಿದಾವೆ. ಎಲ್ಲ ಈಗ ನಾವು ಸಾಫ್ಟ್ ಕಾಪಿ ನೋಡ್ಬೋದು ನೀವು. ಆ ಥರ ಆಗಿದೆ. ಆ ಡಿಜಿಟಲೀಕರಣ ಆಗಾಕ ಸಮಯ 2 ತಿಂಗಳು ತಗೊಂಡೈತೆ. ಒಂದು 10 ಸ್ಕ್ಯಾನ್ ಮಷಿನ್ಗಳನ್ನಿಟ್ಟು 2 ತಿಂಗಳು ನಿರಂತರವಾಗಿ ಮುಂಜಾನೆಯಿಂದ ಸಂಜೆವರೆಗೂ ಮಾಡಿದ್ದು. ಸುಮಾರು 2 ತಿಂಗಳವರೆಗೂ ಆ ಡಿಜಿಟಲೀಕರಣ ಈ ಮಟ್ಟದಲ್ಲಿ ಬಹಳ ಅದ್ಭುತವಾದ ಕೆಲಸ. ತಾವು ಹೇಳಿದಂಗೆ ಗ್ರಂಥಗಳು ನಶಿಸಿ ಹೋಗಬಹುದು. ಆದ್ರೆ ಇದೇನು ಆಧುನಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಗ ತಾವು ಹೊಸ ಟೆಕ್ನಾಲಜಿಯನ್ನು ಬೆಳೆಸಿಕೊಂಡು ಅದನ್ನೇನ್ ಡಿಜಿಟಲೀಕರಣ ಮಾಡಿದ್ರಿ ಅದು ನಿರಂತರವಾಗಿ ಉಳಿದು ಬಿಡ್ತದೆ. ಈಗ ಅದು ಹಾಳಾಗುವಂತ ಪ್ರಶ್ನೆ ಬರೋದಿಲ್ಲ. ಅಟ್ ದ ಸೇಮ್ ಟೈಮ್ ಈಗ ಅವನ್ನು ಕೂಡ ತಾವು ಯಾರಾದ್ರೂ ಕೇಳಿದ್ರೆ ಈ ಪುಸ್ತಕಗಳನ್ನ ಡಿಜಿಟಲ್ ರೂಪದೊಳಗನ ಕೊಡ್ತೀವಿ, ಸಾಫ್ಟ್ ಕಾಪಿ ರೂಪದೊಳಗೆ ಕೊಡ್ತೀವಿ ಅಂತ ಹೇಳಿ ಅದು ಕೂಡ ಬಹಳ ಯೋಗ್ಯವಾದ ಕಾರ್ಯಕ್ರಮವನ್ನ ತಾವು ಹಾಕೊಂಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ. ಆಮೇಲೆ ಈಗ ನಾವು ಏನು ಇಷ್ಟೆಲ್ಲ ಗ್ರಂಥ ಭಂಡಾರ ಹೆಚ್ಚಾಗಲಿಕ್ಕೆ ಕಾರಣ ಏನಂದ್ರೆ ಬಹಳಷ್ಟು ಸಾಹಿತಿಗಳು, ಬಹಳಷ್ಟು ಪುಸ್ತಕ ಸಂಗ್ರಹಕಾರರು ನಮ್ಮ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇಲ್ಲ, ಅವರು ತಾವೇ ಸಂಗ್ರಹ ಮಾಡಿಟ್ಟು ಪುಸ್ತಕಗಳು, ನಮ್ಮ ಜೀವಮಾನದಲ್ಲಿ ಸಂಗ್ರಹ ಮಾಡಿಟ್ಟು ಪುಸ್ತಕಗಳನ್ನ ದೊಡ್ಡ ದೊಡ್ಡ ಸಾಹಿತಿಗಳು ನಮ್ಮ ಮಠಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಒಂದು 7-8 ಜನ ಈ ರೀತಿಯಾಗಿ ಕೊಟ್ಟ ಗ್ರಂಥಗಳು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಪೂಜ್ಯ ಶ್ರೀ ಡಾಕ್ಟರ್ ಶುಭ ಸೋಜನವರು ಸಂಗ್ರಹ ಮಾಡಿದ್ದಾರೆ. ನಮ್ಮ ಗುರುಗಳಂತೂ ಎಲ್ಲಿ ಹೋದಲ್ಲಿ ಅಂತಹ ಗ್ರಂಥಗಳಿದ್ರೆ ಮೊದಲು ಒಂದು ಲೈಬ್ರರಿ ಕೊಟ್ಟು ಆಮೇಲೆ ತಮಗಿಟ್ಟುಕೊಳ್ಳುವಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಹೀಗಾಗಿ ಈ ಗ್ರಂಥ ಭಂಡಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಈಗಲೂ ಆ ಥರ ಗ್ರಂಥ ಸಂಗ್ರಹ ಮಾಡ್ಕೊಂಡವ್ರು ನಮ್ಮ ಮಠಕ್ಕೆ ಕೊಡ್ತಾರೆ ಬಹಳಷ್ಟು ಜನ. ಈ ತೆರನಾಗಿ ಇವತ್ತು ಈ ಗ್ರಂಥ ಭಂಡಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದೆಲ್ಲವೂ ಕೂಡ ವಿಶೇಷವಾಗಿ ನಮ್ಮ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಹಲವಾರು ಐತಿಹಾಸಿಕ ವಿಷಯಗಳು ಈ ಗ್ರಂಥ ಭಂಡಾರದಲ್ಲಿ ಸಿಗ್ತವೆ. ಬಹಳಷ್ಟು ಜನ ಸಂಪರ್ಕ ಮಾಡಿ ಅವ್ರಿಗೆ ಯಾವ ಗ್ರಂಥ ಬೇಕು ಆ ಗ್ರಂಥಗಳನ್ನ ಇವತ್ತು ನಾವೆಲ್ಲ ಅವ್ರಿಗೆ ಸಾಫ್ಟ್ ಕಾಪಿಯನ್ನು ಕಳಿಸುವಂತ ಕೆಲಸ. PhD ಗ್ರಂಥಗಳು, ಆಮೇಲೆ ಅಭಿನಂದನಾ ಗ್ರಂಥಗಳು, ಆಮೇಲೆ ಪತ್ರಿಕೆಗಳು, ಮಾಸ ಪತ್ರಿಕೆಗಳು, ಇವೆಲ್ಲ ಗ್ರಂಥಗಳನ್ನು ವಿಭಾಗಗಳನ್ನು ಮಾಡಿ ಅಂದ್ರೆ ಲಿಂಗಾಯತ ಧರ್ಮ ಪ್ರಚಾರಕ್ಕೆ ಸಂಬಂಧಪಟ್ಟ ಪತ್ರಿಕೆಗಳು, ಲಿಂಗಾಯತ ಧರ್ಮದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು. ನಾನು ಕೇಳಿದ ಪ್ರಕಾರ ನಮ್ಮ ರಾಜ್ಯದೊಳಗೆ ಬಹುಶಃ ಇದೊಂದೇ ಇರ್ಬೋದು ಅಂತ ಅನಿಸ್ತದೆ. ಲಿಂಗಾಯತ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂಗ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಾಚನಾಲಯ ಅಥವಾ ಲೈಬ್ರರಿ ಇದ್ದಿದ್ರೆ ಅದು ಇದೊಂದೇ ಅಂತ ಅನ್ಕೊಂತೀನಿ ನಾನು. ಬೇರೆ ಯಾವುದೂ ಇಲ್ಲ. ಬಹಳಷ್ಟು ಮಠಗಳಲ್ಲೂ ಇದಾವೆ. ಆದ್ರೆ ನಾವು ವಿಶೇಷವಾಗಿ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಅಂತಾನೆ ಇಟ್ಟಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತು ನಮ್ದೇನು ಮುಂದೆ ಯೋಜನೆ ಏನು ಅಂತಂದ್ರೆ ಈಗಾಗಲೇ ಡಿಜಿಟಲೀಕರಣ ಆರಂಭ ಆಗಿದೆ. ಎಲ್ಲರಿಗೂ ಕೂಡ ಅವರು ಕೈ ಬೆರಳಿನಲ್ಲಿ ಈ ಪುಸ್ತಕ ಸಿಗಬೇಕು. ಯಾವುದೇ ಪುಸ್ತಕ ಇದ್ರು ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಈ ತೆರನಾದ ಯೋಚನೆ ಇಟ್ಟುಕೊಂಡು ಅದೇ ಯೋಜನೆಯಲ್ಲಿ ನಾವು ಪ್ರತಿಯೊಂದು ಗ್ರಂಥವನ್ನ ಸ್ಕ್ಯಾನ್ ಮಾಡಿ ಇಡ್ತಾ ಇದೀವಿ. ಎಲ್ಲ ಗ್ರಂಥಗಳು ಸ್ಕ್ಯಾನ್ ಆದ್ಮೇಲೆ ಇದು ಒಂದು ಡಿಜಿಟಲ್ ಗ್ರಂಥಾಲಯ ಆಗಿ ಇವತ್ತು ಹೊರಹೊಮ್ಮಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಸ್ವಾಮೀಜಿ, ಈಗ ವಚನ ಅಧ್ಯಯನ ಕೇಂದ್ರ ಗ್ರಂಥಾಲಯದ ಬಗ್ಗೆ ತಾವು ಬಹಳಷ್ಟು ವಿವರಗಳನ್ನು ಕೊಟ್ರಿ. ಅದಕ್ಕೆ ಅದನ್ನೆಲ್ಲ ಒಂದು ರೂಪಕ್ಕೆ ತರಬೇಕಾದ್ರೆ ಬಹಳ ಕಷ್ಟ ಆಗಿರ್ತದೆ ಸಹಜವಾಗಿ. ಎಷ್ಟು ಖರ್ಚು ವೆಚ್ಚ ಆಗಿರ್ಬೋದು ಅಂತೀರಿ ಒಂದು ಅಂದಾಜು ಪ್ರಕಾರ? ಇಲ್ಲ, ಅದು ಲಕ್ಷಾಂತರ ರೂಪಾಯಿಗಳ ಖರ್ಚು ವೆಚ್ಚ ಇದೆ. ಇದು ಯಾವುದೇ ಅನುದಾನ ಮತ್ತು ಸಹಾಯಧನ ಇರಲಾರ್ದೇ ಸ್ವತಃ ಪೂಜ್ಯರೇ ಶ್ರೀಮಠದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅದು ಗ್ರಂಥಾಲಯ ಮತ್ತು ವಿಸ್ತಾರನೂ ಕೂಡ ಆಗ್ತಾ ಇದೆ. ನಮ್ಮಲ್ಲಿ ಇಟ್ಟಂತ ಪುಸ್ತಕಗಳು ರ್ಯಾಕ್ಸ್ ಬಹಳ ಕಡಿಮೆ ಆಗಿತ್ತು, ಇನ್ನೂ ಹೆಚ್ಚು ಇಡಬೇಕು ಅನ್ನುವಂಥ ಈಗಾಗಲೇ ಒಂದು ದೊಡ್ಡ ಹಾಲು ತುಂಬಿದೆ. ಮತ್ತೆ ಅದನ್ನು ವಿಸ್ತಾರ ನಾವು ಮಾಡ್ತಾ ಇದ್ದೀವಿ. ಈಗ ಇಂಥದ್ದೊಂದು ಪುಸ್ತಕ ಬೇಕು ಅಂತಂದಾಗ ಅದನ್ನ ಡಿಜಿಟಲ್ ರೂಪದೊಳಗೆ ಸಾಫ್ಟ್ ಕಾಪಿ ರೂಪದೊಳಗೆ ನಾವು ಕೊಡ್ತೀವಿ ಅಧ್ಯಯನ ಆರ್ಥಿಗಳಿಗೆ ಅಂತ ನಾವು ಹೇಳಿದ್ರೆ, ಅದಕ್ಕೆ ಏನಾದ್ರೂ ನಾವು ಶುಲ್ಕ ನಿಗದಿ ಮಾಡ್ತೀವ? ಇಲ್ಲ, ಯಾವುದೇ ಶುಲ್ಕ, ನಿಶುಲ್ಕ. ಯಾಕಂತಂದ್ರೆ ಇವತ್ತು ಗ್ರಂಥವನ್ನ ಅಧ್ಯಯನ ಮಾಡುವವರ ಸಂಖ್ಯೆನೇ ಮೊದಲು ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಗ್ರಂಥ ಸಂಶೋಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಂಶೋಧನೆಗೆ ಅವರಿಗೆ ಆ ಪುಸ್ತಕವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಮೇಲಾಗಿ ಇನ್ನೊಂದು ವಿಷಯ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇರಲಾರದೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇದರ ಉಪಯೋಗವನ್ನು ತೆಗೆದುಕೊಳ್ತಾರೆ.
ವಿಶೇಷವಾಗಿ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ನಮ್ಮಲ್ಲಿ ಇರೋದ್ರಿಂದ, ಅವು ಐತಿಹಾಸಿಕ ಗ್ರಂಥಗಳು ಇರೋದ್ರಿಂದ ಅವರು ಕೂಡ ಬಂದು ಇಲ್ಲಿ ನಮ್ಮ ಗ್ರಂಥಾಲಯದ ಉಪಯೋಗವನ್ನ ತೆಗೆದುಕೊಂಡ ಉದಾಹರಣೆಗಳು ಇವೆ. ಅಂದ್ರೆ ಲಿಂಗಾಯತ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಯಾವುದೇ ಧರ್ಮದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡಬಾರ್ದು. ಬಹಳ ಸಂತೋಷದ ವಿಚಾರ, ಬಹಳ ಒಳ್ಳೆಯ ವಿವರಗಳನ್ನು ತಾವು ಕೊಟ್ರಿ. ಒಂದು ಅದ್ವಿತೀಯವಾದ ಒಂದು ಗ್ರಂಥಾಲಯ ನಮ್ಮೂರಲ್ಲಿ ಇದೆ ಅನ್ನೋದನ್ನ ನಮ್ಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.